ಗಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಆಯ್ತೇನಣ್ಣ? ಯಾಕ್ರಪ್ಪ ತಮ್ಮಂದಿರ, ಯಾಕ್ರಪ್ಪ ಆ ಮಾತು ಯಾಕೆ ಆಡ್ತೀರಾ? ನನ್ನ ಜೀವವನ್ನ ಜೀತದಾಳಾಗಿ ಒತ್ತೆ ಇಟ್ರು ನನ್ನ ಜಮೀನನ್ನ ಮಾರಾಟ ಮಾಡಿ ಅಥವಾ ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣನೇ ತ್ಯಾಗ ಮಾಡಬೇಕಾದ್ರು ನಿಮ್ಮನ್ನ ಓದಿಸ್ತೇನಪ್ಪ. ಆ ಮಾತಿನಲ್ಲಿ ತಪ್ಪು ತಿಳಿಬೇಡ್ರಿ. ಹೌದಣ್ಣ, ದೊಡ್ಡ ಅಭ್ಯಾಸದಲ್ಲಿ ಓದುವುದೆಂದರೆ ಈಗಿನ ಕಾಲದಲ್ಲಿ ಅಸಾಧ್ಯವಣ್ಣ. ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ನಮ್ಮ ಸಾಧನೆ ಆದ್ರೆ ಏನಣ್ಣ? ಬೇಡ, ತಮ್ಮ ದೃಷ್ಟಿ ನಾನು ದುಡ್ಡು. ಶಂಕರ, ಆ ರೀತಿ ಮಾತಾಡ್ಬೇಡು. ಇದೇ ಮಾತು ಮತ್ತೊಂದ್ಸಲ ಹೇಳಿದ್ರೆ ನನ್ನ ಮೇಲೆ ಆಣೆ ಆಗಿದೆ. ನೋಡು, ನೀನ್ ಮೊದಲು ಓದ್ಬೇಕು ಕಣೋ, ನೀನ್ ಮೊದಲು ಓದ್ಬೇಕು. ಆಮೇಲೆ ನೀನೇ ಮುಂದೆ ನಿಂತು ನಿನ್ನ ತಮ್ಮಂದಿರನ್ನ ಓದಿಸ್ಬೇಕು. ಅಣ್ಣ, ಮನೆಯಲ್ಲಿ ನಿಂತು ನಾನು ಪೇಚಾಡುವುದಿಲ್ಲ, ಕೇಳಿಸ್ಕೊಂಡಣ್ಣ. ನನ್ನನ್ನು ಕ್ಷಮಿಸು. ಶಂಕರ, ಇಲ್ಲಪ್ಪ. ಬೀದಿಗೆ ಎದುರಾಗಿ ನಿಂತಾಗಲೇ ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ. ನೋಡು, ಈ ಅಣ್ಣ ತಿಳಿಯದೆ ನಾನೊಂದು ತಪ್ಪು ಮಾಡಿದ್ದೇನೆ, ಅದನ್ನ ಕ್ಷಮಿಸ್ಬೇಕು. ಏನಣ್ಣ, ಏನ್ ತಪ್ಪು ಮಾಡಿದ್ಯಾ? ನಿಮ್ಮ ತಪ್ಪಿನಲ್ಲಿ ನಿಮಗಾದ ಶಿಕ್ಷೆ ಹೌದಣ್ಣ. ಒಂದೇ ಬಳ್ಳಿಯ ಕಾಯಿಯಲ್ಲಿ ಸಿಹಿ ಕಹಿ ಇರಲಾರದು, ಭಿನ್ನ ಭೇದ ಕೂಡ ಇರಲಾರದು. ಅಂದಾಗ ಆ ಬಳ್ಳಿಯ ಕಾಂಡವಾದ ನಿಮಗೆ ಪೆಟ್ಟು ಬಿದ್ರೆ ಕಾಯಿಯಾದ ನಾವು ಉಳಿಯುವುದು ಹೇಗಣ್ಣ? ಹೇಳಣ್ಣ, ಅದು ಯಾವ ತಪ್ಪು ಮಾಡಿದಂತ ಹೇಳಣ್ಣ. ತಮ್ಮಂದಿರ, ನೀವು ಪ್ರಾಮಾಣಿಕರಾಗಿ ಒಪ್ತೀರಾ ಅಂತ ಹೇಳಲೇ? ಅಣ್ಣ, ನಿನ್ನ ಜೀವನದಲ್ಲಿ ತಪ್ಪೆನ್ನೋ ಕೆಲಸ ಮಾಡದೇ ಇರುವಾಗ ಅದು ಯಾವ ವಿಧಿ ಬಂದು ನಿಮ್ಮ ಮೇಲೆ ಬೀಳ್ತಣ್ಣ? ಹೇಳಣ್ಣ. ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾದ್ರೆ, ನಿಮಗೆ ಓದಿಸ್ಲಿಕ್ಕೆ ಕಳಿಸ್ತಾ ಇರುವಂತ ಹಣದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಣ್ರು. ಊರೆಲ್ಲ ಅಲಿದಾಡಿದೆ, ಎಲ್ಲೆಲ್ಲೋ ಒಂದು ಬಿಡಿಗಾಸು ಕೂಡ ಹುಟ್ಲಿಲ್ಲ ಕಣ್ರು. ಅದಕ್ಕೆ ನನ್ನ ಕೈಯಲ್ಲಿರೋ ಈ ಉಂಗುರವನ್ನ ಮಾರಾಟ ಮಾಡಿ ನಿಮ್ಮ ಓದನ್ನ ಮುಂದುವರಿಸಬೇಕಂಡ್ರು. ನಿಮ್ಮ ಕಾಲಿಗೆ ಬೀಳ್ತೀನಿ. ಎಂತ ಘೋರವಾದ ಶಿಕ್ಷೆಗೆ ಗುರಿ ಮಾಡಿದ್ದು ನೀನು ನಮ್ಮ ಕಾಲಿಗೆ ಬೀಳುವುದೇ? ಅಯ್ಯೋ, ಅಣ್ಣ, ಮಾಡಿದ ಪಾಪವನ್ನ ಮಹಾಕೂಟದಲ್ಲಿ ಕಳೆಯುತ್ತಾರೆ. ಕೂಡಿದ ಪಾಪ ಕೂಡಲ ಸಂಗಮದಲ್ಲಿ ಕಳೆಯುತ್ತಾರೆ. ಆದ್ರೆ ನಿಮ್ಮಿಂದ ಕಾಲು ಹಿಡಿದುಕೊಂಡ ಪಾಪ ನಾವೆಲ್ಲಿ ಕಳೆಯೋಣ? ಇದೆಯೇ ಹಿರಿಯಣ್ಣನೇ ಹಡೆದ ತಮ್ಮಣ್ಣರಿಗೆ ಈ ರೀತಿ ತ್ರಾಸು ಕೊಡದೆ ಅಣ್ಣ ನಮ್ಮನ್ನ ಬಳಿಯ ಹಿರಿಯಣ್ಣನೇ ಹಡೆದ ತಂದೆಯನ್ನು ಶ್ರುತಿಗಳಿಗೆ ಜಾತಿರುವಾಗ ತಂದೆಯಿಂದ ಕಾಲಿಡಿಸಿಕೊಂಡು ನಾ ಪಾಪಿಗೆ ಆಗ್ಬಿಟ್ಟೆ ಅಣ್ಣ. ನಮಗಿನ್ನು ಓದೋದೇ ಬೇಡ. ನೀವು ಸಂತೋಷದಿಂದ ಸುಖದಿಂದ ನಗುತ್ತಾ ಇದ್ರಿ ಅಲ್ಲಣ್ಣ.
ನೀವು ಈ ಮಾತನ್ನ ನಡೆಸಿಕೊಡದೇ ಇದ್ರೆ ನನ್ನ ಮೇಲೆ ಆಣೆಯಾಗಿದೆ. ನಿನ್ನ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಇದ್ದಾಗೆ ಅಣ್ಣ. ನಾವಿನ್ನು ಬರ್ತೀವಣ್ಣ, ನಮ್ಗೆ ಆಶೀರ್ವಾದ ಮಾಡೋಣ. ಪುಣ್ಯಾತ್ಮ ಮಾರುತೇಶ್ವರ, ಎಂತಹ ಸಹೋದರ ರತ್ನವನ್ನ ನನಗೆ ದಯಪಾಲಿಸಿದೆ ತಂದೆ, ನನಗೆ ದಯಪಾಲಿಸಿದೆ. ಇಂಥದ್ದೇ ಸಹೋದರರನ್ನ ಈ ನಾಡಿನ ಜನರೆಲ್ಲರೂ ಇದೇ ಬಾಂಧವ್ಯವನ್ನ ಮೂಡಿಸು ತಂದೆ. ಎಲ್ಲರಲ್ಲಿ ಇದೇ ಸಹೋದರತ್ವವನ್ನು ಮೂಡಿಸು ತಂದೆ, ಮೂಡಿಸು.